ಒಬ್ಬ ಮನುಷ್ಯನಿಗೆ ಏನ್ ಮಾಡ್ತೀವಿ, ಕಾಯಿಲೆ ಇದೆಯಾ ಇಲ್ವಾ ತಿಳ್ಕೊಳಕ್ಕೆ ಸ್ಕ್ಯಾನ್ ಮಾಡ್ತೀವಿ, ರಕ್ತ ಪರೀಕ್ಷೆನ, ಮೂತ್ರ ಪರೀಕ್ಷೆನ ಇವೆಲ್ಲನ ಮಾಡ್ಬೇಕಾದ್ರೆ ಏನಾಗುತ್ತೆ, ಅವನಲ್ಲಿ ಆ ಬಾಡಿಯಲ್ಲಿ ಏನೇನು ತೊಂದರೆಗಳಿದೆ, ಹಾರ್ಟ್ ಅಲ್ಲಿ ಇದೆಯಾ, ಕಿಡ್ನಿ ಇದೆಯಾ, ಲಿವರ್ ಇದೆಯಾ, ಏನಿದೆ ಅಂತಕ್ಕಂಥ ಪ್ರತಿಯೊಂದು ಗೊತ್ತಾಗತ್ತಲ್ವಾ. ಸೊ ಇದು ಗೊತ್ತಾಗೋದೇ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಬಿಡಿ ಪರಿಹಾರ ಮಾಡಕ್ ಸಾವಿರಾರು ಜನ ಸಿಗ್ತಾರೆ, ಅದೇನ್ ದೊಡ್ಡ ವಿಚಾರ ಅಲ್ಲ. ಆದ್ರೆ ಗೊತ್ತಾಗುವಂತ ವಿಚಾರಗಳಿದೆಯಲ್ಲ, ಆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಚೆನ್ನಾಗಿ ವಿದ್ಯೆಯನ್ನ ಕಲ್ತಿರ್ಬೇಕು, ಗುರುಗಳ ಸೇವೆಯನ್ನ ಮಾಡ್ಬೇಕು, ಮತ್ತೆ ನಾವು ಒಂದ್ 4 ಜನಕ್ಕೆ ಒಳ್ಳೇದನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಉದ್ದೇಶವನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬರುವಂತವ್ರಿಗೆಲ್ಲ ಚೆನ್ನಾಗಿ ಅನುಕೂಲ ಆಗುತ್ತೆ. ಹಾಗಾಗಿ ಈ ವಿದ್ಯೆಯನ್ನ ಜಾಸ್ತಿಯಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಬಂದವರಿಗೆ ಅವರ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ನೋಡಕ್ಕೆ ಒಂದು, ಎರಡನೇದಾಗಿ ಆ ಸಮಸ್ಯೆಗೆ ಪರಿಹಾರವನ್ನ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಸಕ್ಕೆ ಇದನ್ನ ಉಪಯೋಗ ಮಾಡ್ತೀವಿ ನಾವು. ಸೊ ಇದು ಬಹಳವಾಗಿ ನಮ್ಗೆ ಉಪಯೋಗ ಆಗುವಂತದ್ದು. ಸಮಸ್ಯೆಗಳ ಒಂದು ಫಸ್ಟ್ ಪ್ರಶ್ನೆ, ಆಮೇಲೆ ಉತ್ತರ, ಆಮೇಲೆ ಪರಿಹಾರ, ಈ ತರ 3 ವಿಧಾನದಲ್ಲಿ ನಾವು ಇಲ್ಲಿ ತನಕ ಫಾಲೋ ಮಾಡ್ಕೊಂಡ್ ಬಂದಿದ್ವಿ. ಅದೇ ವಿಚಾರದಲ್ಲೇ ಹೋಗ್ತಾ ಇರ್ತೀವಿ.